ಇರು ಒಂದು ನಿಮಿಷ. ಸಿಂಚನ ಮೇಡಮ್ ಹೋದ್ರೆ ನೋಡ್ಕೊಂಡು ಹೋಗ್ತೀನಿ. ಹೋಗಿತ್ತಾರೆ ಬಾ ಚಿಕ್ಕಪ್ಪ. ಸತ್ಯ ಒಟ್ಟೋಗೋಳೆ ಕಾರಿಲ್ಲ, ನಾನು ಹೊರ್ತೀನಿ ಸಂಧ್ಯಾ. ಚಿಕ್ಕಪ್ಪ ನಿಮ್ಮ ಉಪಕಾರ ನಾನು ಮರೆಯಲ್ಲ ಚಿಕ್ಕಪ್ಪ. ಇರ್ಲಿ, ಮಗಳಿಗೆ ಅಷ್ಟು ಮಾಡ್ಕೊಡ್ತಿದ್ರೆ ಹೆಂಗೆ? ಹೆಂಗೋ ಪ್ರಾಣಕ್ಕೆ ನೀವು ಹೆಚ್ಚು ಕಮ್ಮಿ ಆಗ್ತಿದ್ದಂಗೆ ಗೊತ್ತಿದ್ದೀರಲ್ಲ, ಅಷ್ಟೇ ಸಾಕು ನನಗೆ. ಎಷ್ಟು ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇರೋದು. ಎಲ್ಲಿ ಹೊಡೆದ್ರೆ ಪ್ರಾಣ ಓದೈತೆ, ಎಲ್ಲಿ ಹೊಡೆದ್ರೆ ಪ್ರಾಣಕ್ಕೆ ತೊಂದರೆ ಆಗಲ್ಲ, ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಆದರೂ ನಾನು ಇದೆಲ್ಲ ಮಾಡಿದ್ದು ವ್ಯರ್ಥ ಆಗೋದು ಚಿಕ್ಕಪ್ಪ. ಯಾಕೆ, ಏನಾಯ್ತು? ಅವ್ರ ಮಗನ ಗೊತ್ತಾಗ್ಬಿಟ್ಟೈತಿ ಚಿಕ್ಕಪ್ಪ, ಇವರೇ ಮಗು ತಂದೆ ಅಂತ. ಯಾರು ಹೇಳಿರೋದು? ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ. ಗೊತ್ತಾಗ್ಲಿ ಬಿಡು, ಇವಾಗ ಅವಳೇನು ಇಲ್ಲಿಲ್ಲ, ಎಲ್ಲ ಹೊಟ್ಟೋಗೋಳಲ್ಲ. ಚಿಕ್ಕಪ್ಪ ಹೆಂಗೂ ಇದಕ್ಕೆ ಸಹಾಯ ಮಾಡಿದ್ರು, ಇನ್ನೊಂದು ಸಹಾಯ ಮಾಡಬೇಕು ಚಿಕ್ಕಪ್ಪ ನನಗೆ. ಏನು? ಅವಳು ಎಲ್ಲ ಅವಳು ಕರ್ಕೊಂಡೋಗಿ ಅವಳನ್ನ ಮನೆಯೊಳಗೆ ಕೆಲ್ಸಕ್ಕೆ ಇಕ್ಕೋ ಚಿಕ್ಕಪ್ಪ. ಏನಾದರೂ ಕೆಲಸ ಮಾಡ್ಕೊಂಡು ಬಿತ್ತಿರ್ಲಿ ಅವಳು ಇಲ್ಲಿಗೆ ಬರಬಾರ್ದು. ಎಲ್ಲವಳು ಅಂತ ಏನಾದರೂ ಗೊತ್ತಾ? ಗೊತ್ತಿಲ್ಲ ಚಿಕ್ಕಪ್ಪ. ಫೋನ್ ನಂಬರ್ ಏನಾಯ್ತಾ ಇವಳ್ದು? ಫೋನ್ ಬಳಸಂಗಿಲ್ಲ ಅನ್ಸದ ಅವಳು. ಫೋನ್ ಇಲ್ಲ ಆಗಬೇಕು. ಫೋನ್ ಬಳಸೋದಿದ್ರೆ ಗೊತ್ತಾದೈತೆ. ಏನಾದರೂ ಮಾಡಿ ಅವಳನ್ನ ಕರ್ಕೊಂಡೋಗಿ ಮನೆ ಕೆಲ್ಸಕ್ಕೆ ಇಕ್ಕಬೇಕು ಚಿಕ್ಕಪ್ಪ ನೀನು. ಇದೊಂದು ಉಪಕಾರ ಮಾಡಿಬಿಟ್ರೆ ನಾನು ಆರಾಮಾಗಿದ್ಬಿಡ್ತೀನಿ. ಈ ಒಂದು ಉಪಕಾರ ಮಾಡಿಕೊಡು ಚಿಕ್ಕಪ್ಪ, ಬಿಡಲೇ ಬೇಡ. ಇವ್ರು ಯಾರು ಅಷ್ಟು ದೂರ ಬಂದು ನೋಡೋದು ಇಲ್ಲ, ಮತ್ತು ಸುಮ್ಮನೆ ಆಗೋಗ್ಬಿಟ್ಟವ್ರೆ ಇವರು. ಎಲ್ಲೋದ್ಲ ಏನೋ ಅಂತಂದ್ಬಿಟ್ಟು ಊರಿಗೆ ಹೊಟ್ಟೋತಾಳೆ ಅಂತ ಅವ್ರ ಊರು ಐತಲ್ಲ, ಅವ್ರ ಅಮ್ಮನೂ ಅವ್ರ ಅಪ್ಪನೂರು, ಆ ಊರಿಗೆ ಹೊಟ್ಟೋಗೋಳೆ ಅಂತ ಹೇಳ್ಬಿಟ್ಟು ನಾನು ಸುಳ್ಳು ಸುದ್ದಿ ಹಬ್ಬಿಸ್ತೀನಿ. ನೀನು ಕರ್ಕೊಂಡೋಗಿ ಅವಳನ್ನ ಮನೆ ಕೆಲ್ಸಕ್ಕೆ ಇಕ್ಕೋ ಚಿಕ್ಕಪ್ಪ. ಮಗು ನಾಳೆ ಬೆಳಗ್ಗೆ ಮಗು ಆದರೂ ಅದು ತೊಂದರೆನೇ. ಮಗು ಬೇಡ ಚಿಕ್ಕಪ್ಪ, ಮಗು ಬೇಡ. ಏನಾದರೂ ಮಾಡಿ ಮಗುನ ತೆಗಿಸ್ಬೇಕು ಬಲವಂತವಾಗಾದರೂ ಅವಳನ್ನ ಮನೆ ಕೆಲ್ಸಕ್ಕೆ ಇಕ್ಕೋ ಚಿಕ್ಕಪ್ಪ. ಶಾಶ್ವತವಾಗಿ ಅಲ್ಲೇ ಇದ್ದೋಗ್ಲಿ ಅವಳು. ಎಲ್ಲಂತ ಹುಡ್ಕೋದು? ಇವಾಗೇ ನಾನು ಬಂದು 3 ದಿವಸ ಆಯಿತು. ಹತ್ತತ್ರ ಇವತ್ತು ಸೇರಿದ್ರೆ 5 ದಿನ. ತಾಸನ ಬೇರೆ ಫೋನ್ ಮಾಡ್ತಾನೆ ಅವನೇ. ಇನ್ನೊಂದು 2 ದಿವಸ ನೋಡ್ಬಿಟ್ಟು ಚಿಕ್ಕಪ್ಪ, ಎಲ್ಲಾದರೂ ಇತ್ತಾಳೆ ಹುಡುಕನ. ಮಗನ ಹುಡುಕ್ಬೇಕಾಗಿತ್ತಲ್ಲ, ಅವ್ನು ಹುಡುಕಿಲ್ಲ ಅಂತ. ಏನೋ ಗೊತ್ತಿಲ್ಲ, ಆವತ್ತು ಹೋದನು ನನಗೆಲ್ಲ ವಿಷಯ ಗೊತ್ತಾಯ್ತು ಅಂತ ಅಂದ್ಕೊಂಡು ಆವತ್ತು ಹೋದನು, ಮತ್ತೆ ಪತ್ತನೇ ಇಲ್ಲ. ನೋಡೋಣ, ಅವನೇನಾದರೂ ಬಂದು ಎಲ್ಲಾದರೂ ಅವಳೇ ಅಂತ ಹೇಳಿದ್ರೆ ನೀನು ನನಗೆ ಫೋನ್ ಮಾಡಿ ನೀನು ನನಗೆ, ಆಯಿತಾ? ನಾನು ಅಲ್ಲೇ ಆ ಹೋಟ್ಲಾಗೆ ರೂಮ್ ಮಾಡ್ಕೊಂಡಿರ್ತೀನಿ. ಹೋಟ್ಲು ಇಂದ ಹೊರಗಡೆ ಬಂದಿಲ್ಲ, ಅಲ್ಲೇ ಇರ್ತೀನಿ ಇನ್ನೂ ಒಂದು 2 ದಿವಸ. ಅವನು ಹೇಳ್ತಾನೆ ಬಂದು ಎಲ್ಲವಳೆ ಅಂತ. ಹಂಗೆ ಕಾರಾಗಿ ಎಳ್ಕೊಂಡು ಹೋಗ್ತೀನಿ ಅವಳನ್ನ. ಸರಿ ಚಿಕ್ಕಪ್ಪ, ಹಂಗೆ ಮಾಡು. ಚಂದ್ರೊಳಗೆ ಚಿಕ್ಕಪ್ಪ ಹೊರ್ತಿತ್ತು. ಅಲ್ಲೇ ಚಕ್ಕೆ ಪಿಸಾಯ್ತು, ಮುಂದೆ ಓದ್ತಾ ಇದ್ದ, ಹಿಂದ್ಗಡೆ ಸರಿಯಾಗಿ ಬಿದ್ದೆ ನೋಡು, ಹಂಗೆ ತಲೆ ಸುತ್ತ ಬಿದ್ದೋದ. ಜನ ಯಾರು ಜಾಸ್ತಿ ಜನ ಇರಲಿಲ್ಲಲ್ಲ? ಇಲ್ಲ, ನಿಮ್ಮ ಫ್ಯಾಕ್ಟ್ರಿ ಐತಲ್ಲ 1 ಮೈಲು ದೂರ, ಅಲ್ಲಿಂದನೇ ಫಾಲೋ ಮಾಡ್ಕೊಂಬಂದೆ. ಇವ್ನು ಗೊತ್ತಾಗ್ತಿದ್ದಂಗೆ ಸರಿಯಾಗಿ ಒಂದು ಕೊಟ್ಟೆ ನೋಡು, ಬಿದ್ದೋದ. ಚಿಕ್ಕಪ್ಪ ಒಂದು ವೇಳೆ ಸಿಕ್ಕಾಕೊಂಡ್ರೆ ನಮಗೆ ಬೇಲ್ ತೊಗೊಳೋದು ಅಭ್ಯಾಸ ಆಯ್ತಾ ಬಿಡು. ನಮಗೇನು ಪೊಲೀಸ್ ಸ್ಟೇಷನ್ ಏನು ಹೊಸ್ತಲ್ಲ. ಸಂಧ್ಯಾ ಆಂಟಿ ಯಾರು? ನಾನಂಟಿ ಸ್ನೇಹ. ಹ್ಞೂ ಚಿಕ್ಕಪ್ಪ, ಸ್ನೇಹ. ಕರಿ ಒಳಗಡೆ ಕಳ್ಳ ಚಿಕ್ಕಪ್ಪ, ಅವಳಿಗೆ ಮದುವೆ ಆಗೈತೆ. ಸುಟ್ಟು ಕರಿ. ಬಾ ಸ್ನೇಹ. ಸರಿ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಸ್ನೇಹ, ಯಾಕೆ? ಚಿಕ್ಕಪ್ಪನ ಮಾತಾಡ್ಸ್ಬೇಕು ಅಂತ ಬಂದೆ, ಆಮೇಲೆ ಬರ್ತೀನಿ. ಅಜ್ಜಿ ಇಲ್ಲ, ಇತ್ಲೊಳಗೆ ಬಟ್ಟೆ ಹೋಗಿತ್ತವ್ರೆ. ಸ್ನೇಹ ಹೆಂಗಿದೆ ಸ್ನೇಹ? ಚೆನ್ನಾಗಿದ್ದೀನಿ. ದಪ್ಪ ಆಗ್ಬಿಟ್ಟಿದ್ಯಾ? ನನ್ನ ಗಂಡನು ಊಟದ ಜೊತೆಗೆ ಪ್ರೀತಿನೂ ಹೆಚ್ಚಾಗಿ ಕೊಡ್ತಾನೆ, ಅದಕ್ಕೆ ದಪ್ಪ ಆಗಿದ್ದೀನಿ. ಹೌದಾ? ಹೋಗ್ಲಿ ಬಿಡು, ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಸಂಧ್ಯಾ ಆಂಟಿ, ನಾನು ಆಮೇಲೆ ಬರ್ತೀನಿ. ಚಿಕ್ಕಪ್ಪನ ಮಾತಾಡ್ಸೋಣ ಅಂತ ಬಂದೆ. ನಿಂಗೆ ಯಾರು ಹೇಳಿದ್ದು? ಅಯ್ಯೋ, ನಮ್ಮ ಯಜಮಾನ್ರು ದಾರಿ ಒಳಗೆ ಬರೋವಾಗ ಅದ್ಯಾರೋ ಹೊಡೆದ್ಬಿಟ್ಟು ಓಡೋಗ್ಬಿಟ್ಟಿರುತ್ತೆ ಚಿಕ್ಕಪ್ಪನ. ನೋಡಿದ್ರಲ್ಲ? ಯಾರಂತೆ ಹೊಡೆದಿದ್ವಾ? ಯಾವನೋ ಅವನ ಕಕರಿನಾಗ್ರ ಕೊಚ್ಚ. ನಮ್ಮ ತಾತನಿಗೆ ಹೇಳ್ತೀನಿ, ಇವಾಗ ಹೋಗಿ ಹೇಳಿದ್ರೆ ನಮ್ಮ ತಾತನ ಕಂಪ್ಲೇಂಟ್ ಕೊಟ್ಟೆ ಅಂತಂದರೆ ಕಂಪ್ಲೇಂಟ್ ಕೊಡ್ತಾ ಇರೋದೆ. ನಮ್ಮ ಯಜಮಾನ್ರು ನೋಡಿದ್ರಂತೆ, ಅವ್ರಿಗೇನೋ ಕೆಲಸ ಇತ್ತು, ಎಲ್ಲೋ ಹೋಗ್ಬೇಕಾಗಿತ್ತು, ಹಂಗೆ ಹೊಟ್ಬಿಟ್ಟವ್ರೆ. ಇವತ್ತು ಬೆಳಗ್ಗೆನೇ ಬಂದರು, ಹೇಳಿದ್ರು ನಂಗೆ ಹಿಂಗೆ ಆಗೈತೆ ಅಂತ. ಅದಕ್ಕೆ ನಾನು ಓಡಿ ಬಂದೆ. ಎಲ್ಲಿ ನಿಮ್ಮ ಯಜಮಾನ್ರು? ಅಲ್ಲವ್ರೆ ಮನೆ ಹತ್ರ. ನಮ್ಮ ತಾತನಿಲ್ಲ ತೋಟದಕ್ಕೆ ಹೋಗೋನೆ, ಬಂದಮೇಲೆ ಕೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದು ಅಂತಂದರೆ ಕೊಡೋದೆ. ನಮ್ಮ ಯಜಮಾನ್ರು ನೋಡಿದ್ರಂತೆ, ಹೊಡೆದ್ಬಿಟ್ಟು ಓಡೋಗಿದ್ದು. ಅಯ್ಯೋ ಸ್ನೇಹ, ಇವ್ರು ಕೊಡಿದ್ರು ಯಾರು ಕೊಡಿದ್ರು? ಅದು ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ಅಲ್ಲ ಆಂಟಿ, ಆಕ್ಸಿಡೆಂಟ್ ಅಲ್ಲ. ನಮ್ಮ ಯಜಮಾನ್ರು ಅಲ್ಲೇ ಇದ್ದು, ಆಮೇಲೆ ಮನುಗೆ ಫೋನ್ ಮಾಡೋವರ್ಗು ಅಲ್ಲೇ ಇದ್ರಂತೆ. ಮನು ಬಂದಮೇಲೆ ಇವರು ಹೋಗಿರೋದು. ಅಷ್ಟು ಕೆಲಸ ಇತ್ತು, 2-3 ದಿವಸ ಆಗಿತ್ತು ಹೋಗಿ. ಇವಾಗ ಬಂದಾಗ ಹೇಳ್ತಾವ್ರೆ ಹೊಡೆದ್ಬಿಟ್ಟಂತೆ ಹೋಗಿದ್ದು. ಅಯ್ಯೋ, ಆಕ್ಸಿಡೆಂಟ್ ಆಗಿರೋ ಸ್ನೇಹ. ನಮ್ಮ ಯಜಮಾನ್ರು ನೋಡಿದ್ರಂತ ಆಂಟಿ, ಮನು ಬರೋವರೆಗೂ ಅಲ್ಲೇ ಇದ್ರಂತೆ ನಮ್ಮ ಯಜಮಾನ್ರು. ನಮ್ಮ ತಾತನ ಏನು ಹೇಳ್ತಾನೋ ಅದನ್ನ ಕೇಳ್ತೀನಿ. ಸ್ನೇಹ, ಏನು ನೀನು ನೋಡಿದ್ಯಾ ಕಣ್ಣೊಳಗೆ ಹೊಡೆದಿರೋದು? ನೋಡಿರೋರು ಹೇಳ್ತಾ ಇರೋದಕ್ಕೆ ನಾವು ಹೇಳ್ತಾ ಇರೋದು. ನಿನ್ನ ನಾನು ಮಾತಾಡ್ತಿಲ್ಲ, ನಾನು ಸಂಧ್ಯಾ ಆಂಟಿ ಹತ್ರ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನಿಂತ್ಕೊಂಡು ನೀನು ತಲೆ ತಿನ್ಬೇಡ. ರೋಪ್ ಏನಿದ್ರು ನಿಮ್ಮ ಮನೆಯವ್ರ ಹತ್ರ ಇಟ್ಕೋ. ನೀನು ನೋಡಿದ್ಯಾ ಹೊಡೆದಿರೋದು? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರೋ ಇರೋ ವಿಷಯನ ಮಾತಾಡ್ತಾ ಇರೋದು. ನೀನೇ ನಮ್ಮ ಚಿಕ್ಕಪ್ಪನ ಹೊಡೆದಿರೋದಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಯಜಮಾನ್ರು ಹೇಳಿದ್ರು ನನ್ನ ಥರನೇ ಶೇಟ್ ಹಾಕಿತ್ತು ಅಂತ. ಅವಾಗೆ ಗೊತ್ತಾಯ್ತು ನಿಂದೇ ಈ ಕೆಲಸ ಅಂತ. ಏನಿವಾಗ
ಏನಿವಾಗ? ಲೈ, ನಿನ್ನ ಹತ್ರ ನಾನು ಮಾತಾಡಕ್ಕೆ ಬಂದಿಲ್ಲ. ನಮ್ಮ ಚಿಕ್ಕಪ್ಪ ನೋಡ್ಕೊಂಡು ಹೋಗ್ಬೇಕಾಗಿತ್ತು, ನೋಡ್ದೆ ಓದ್ತಾ ಇದ್ದೀನಿ. ದಾರಿ ಬಿಡು. ನನ್ನ ದಾರಿಗೆ ಅಡ್ಡ ಇಟ್ಕೊಂಡಿದ್ಯಾ? ನೀನು ಯಾವತ್ತೂ ಅಂತ ಹೋಗಿ ದೂರ ಮಡಗಿದ್ದೀನಿ. ಸ್ನೇಹ, ಸುಮ್ಮನೆ ಇರು ಸ್ನೇಹ, ಅಂಥದ್ದೇನೂ ಆಗಿಲ್ಲ. ನೀನು ಇಲ್ದಿದ್ದೆಲ್ಲನೂ ಉತ್ಪತ್ತಿ ಮಾಡಬೇಡ. ಸುಮ್ಮನೆ ಇನ್ನು ಮನೆಗೆ ಅದೊಂದು ರಾಮಾಯಣ ಅಲ್ಲ ಸಂಧ್ಯಾ ಆಂಟಿ. ಇವನ್ನ ಯಾರು ಕಟ್ಸಿರೋದು? ಇವನು ಯಾಕೆ ಹೊಡಿಬೇಕಾಗಿತ್ತು? ಯಾಕೆ ಹೊಡಿಬೇಕಾಗಿತ್ತು ನಮ್ಮ ಚಿಕ್ಕಪ್ಪನ? ನಮ್ಮ ಯಜಮಾನ್ರು ಹೇಳ್ದಾಗೆ ನಂಗೆ ಅನುಮಾನ ಬಂತು. ಸುಮ್ಮನೆ ಅವ್ರ ಹತ್ರ ಯಾಕೆ ಇವೆಲ್ಲ ಹೇಳ್ಬೇಕು ಅಂತ ಸುಮ್ಮನೆ ಇದ್ದೀನಿ. ಇವನು ಅಲ್ಲಿಂದ ಇಲ್ಲಿಗೆ ಬಂದು ಹೊಡಿಯೋಕ್ಕೆ ಇವ್ನಿಗೆ ಯಾರು ಹೋಗೋದು ಉಪ್ಪಾಕೋರಿಲ್ಲ? ನಮ್ಮ ಯಜಮಾನ್ರು ಅವರೇ ಸಾಕ್ಷಿ. ನಮ್ಮ ಯಜಮಾನ್ರು ಹೇಳ್ತಾರೆ ಸಾಕ್ಷಿ. ಸ್ನೇಹ, ಯಾರು ಸಾಕ್ಷಿ ಹೇಳೋದು ಬೇಕಾಗಿಲ್ಲ. ಸುಮ್ಮನೆ ಇದ್ಬಿಡು ನೀನು. ಯಾಕೆ ಸಂಧ್ಯಾ ಆಂಟಿ ಸುಮ್ಮನೆ ಇರಬೇಕು? ಯಾಕೆ ಸುಮ್ಮನೆ ಇರಬೇಕು? ಇವತ್ತು ನಮ್ಮ ಚಿಕ್ಕಪ್ಪ ನೋಡಿದ್ನು, ನಾಳೆ ತಾತ ನೋಡಿತಾನೆ, ನಾಳೆ ನಮ್ಮ ಅಪ್ಪ ನೋಡಿತಾನೆ, ನಾಳೆ ನಮ್ಮ ಅಣ್ಣವ್ರು ನೋಡಿತಾನೆ. ಇವನ್ನ ಯಾಕೆ ಸುಮ್ಮನೆ ಬಿಡಬೇಕು? ಇವನ್ಗೇನಿಲ್ಲ ಕೆಲಸ. ಏನು ಕೆಲಸ ಅಂತಂದರೆ ನಮ್ಮ ಚಿಕ್ಕಪ್ಪ ಅವನು. ಚಿಕ್ಕಪ್ಪನಾದ್ರೆ ಅದಕ್ಕೆ ನಿಮ್ಮ ಮನೆ ಮಂದಿನೆಲ್ಲ ಸಾಯಿಸ್ತಾನ ಇವನು? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದಕ್ಕೆ ಯಾರೋನೆ? ಈ ಸದ್ಯಕ್ಕೆ ಏನು ಹೆಚ್ಚು ಕಡಿಮೆ ಆಗಿಲ್ಲಲ್ಲ, ಬಿಡು ಹೋಗ್ಲಿ. ಆ ವಿಷಯ ಬಿಟ್ಬಿಡು. ಯಾಕೆ ಬಿಡ್ಬೇಕಂಟಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ. ಏಯ್ ದಾರಿ ಬಿಡೋ ದಾರಿ. ಏ ಸಂಧ್ಯಾ, ಏನದು? ಅಜ್ಜಿ ನೋಡಜ್ಜಿ ಇವನು. ಏ ಸ್ನೇಹ, ನನ್ನ ಪಾಡಿಗೆ ನಾನು ಓದ್ತಾ ಇದ್ರೆ ಅಡ್ಡ ನಿಂತ್ಕೊಂಡಿರೋದು ನೋಡಜ್ಜಿ. ಯಾಕಪ್ಪ ಮಲ್ಲೇಶಿ, ಬಿಡು. ಇವಾಗ ಅವಳು ಬೇರೆಯವ್ರ ಹೆಂಡ್ತಿ, ನಿಂಗೂ ಅವಳಿಗೆ ಯಾವುದೇ ಸಂಬಂಧ ಇಲ್ಲ, ಹಂಗೆಲ್ಲ ಮಾಡಬಾರ್ದು. ದಾರಿ ಬಿಡು. ಏನಮ್ಮ ಇದಕ್ಕಿದ್ದಂಗೆ ಚಿಕ್ಕಪ್ಪ ನೋಡ್ಕೊಂಡು ಹೋಗಿ ಬಂದೆ. ನಮ್ಮ ಯಜಮಾನ್ರು ನೋಡಿದ್ರಂತೆ ಚಿಕ್ಕಪ್ಪನ ಯಾರೋ ಹೊಡೆದಿದ್ದಂತೆ. ಏನು ಹೇಳ್ತಾ ಇದೆಯೇ? ಹ್ಞೂ ಅಜ್ಜಿ, ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗಿರೋದಲ್ಲ, ಯಾರೋ ಹೊಡೆದಿರೋದಂತೆ. ನಮ್ಮ ಯಜಮಾನ್ರೆ ನೋಡಿದ್ರಂತೆ, ಹೊಡೆದ್ಬಿಟ್ಟು ಓಡೋಗ್ಬಿಟ್ರಂತೆ ಅವರು. ಅಯ್ಯೋ, ಇದೇನು ಹಿಂಗೆ ಹೇಳ್ತಾ ಇದೆಯಾ? ಅತ್ತೆ, ಅವಳು ಏನು ಹೇಳ್ತಾವಳು ಬಿಡತ್ತೆ. ಅದು ಆಕ್ಸಿಡೆಂಟ್ ಆಗಿರೋದು. ಇಲ್ಲ ಅಜ್ಜಿ, ಆಕ್ಸಿಡೆಂಟ್ ಅಲ್ಲ ಅಜ್ಜಿ, ಹೊಡೆದಿರೋದು ಅಜ್ಜಿ. ಯಾರಂತೆ ನೋಡಿದ್ದು? ನಮ್ಮ ಯಜಮಾನ್ರು ಬಂದವ್ರೆ. ಅದಕ್ಕೆ ನಾನು ಚಿಕ್ಕಪ್ಪನ ಮಾತಾಡ್ಸ್ಕೊಂಬರಕ್ಕೆ ಬಂದೆ. ನಾವು ತಾತನ ಕಾಯ್ತಾ ಇದ್ದೀವಿ. ತಾತನ ದೊಡ್ಡದಕ್ಕೆ ಹೋಗೋಣ. ಕಂಪ್ಲೇಂಟು ಕೊಡ್ರಿ ಅಂತ ಹೇಳ್ತಾರೆ, ನಾವೇ ಹೋಗಿ ಕೊಡ್ತೀರಿ. ಹಂಗೆ ಮಾಡಿರಿ ಕಂಪ್ಲೇಂಟ್ ಕೊಟ್ಟು ಅದ್ಯಾರೋ ಹಿಡಿದು ಬಡೀಲಿ ಸರಿಯಾಗಿ. ದುರಂಕಾರ ಮುಂದೆ ಅವಕ್ಕ ಒಳಗೊಳಗೆ ಕಿತಾಪತಿ ಮಾಡ್ತವೆ. ಅಯ್ಯೋ ಅತ್ತೆ, ಅವಳು ಏನೋ ಹೇಳ್ತಾಳೆ ಅಂತ ನೀನು ಅದನ್ನೇ ನಂಬ್ತಾ ಇದೆಯಲ್ಲತ್ತೆ. ಏಯ್, ಬಾಯಿ ಮುಚ್ಕೊಂಡಿರ ನೀನು ನೋಡ್ದೇನೆ? ನೀನು ಹಾಸ್ಪಿಟ್ಲಾಗ ಇದ್ದಾಗ ತಾನೇ ಹೋಗಿದ್ವಾ? ನೋಡಿರೋರು ಅವರೇ ಹೇಳ್ತಾವ್ರೆ. ನೀನೇನೆ ಇಲ್ಲಿ ಮಾತಾಡ್ತಾ ಇರೋದು? ಬಾಯಿ ಮುಚ್ಕೊಂಡಿರೋ. ನೋಡ್ದಿದ್ದವರ್ಕಿನ್ನೂ ಹೆಚ್ಚಾಗಿ ಮಾತಾಡ್ತೀಯ ನೀನು. ಅತ್ತೆ, ನನಗೆ ನನ್ನ ಗಂಡನ ಜೀವ ಮುಖ್ಯ. ನನ್ನ ಗಂಡನ ಇವಾಗ ಆರಾಮಾಗಿ ಅವನೆಲ್ಲ. ಸುಮ್ಮನೆ ಇಲ್ಲದ ರಾಮಾಯಣ ಯಾಕತ್ತೆ? ಸುಮ್ಮನೆ ಇದ್ಬಿಡ್ರಿ ನೀವು. ಇಲ್ಲಿದ್ದ ರಾಮಾಯಣ ಅಲ್ಲ. ಅವನು ಯಾಕೆ ಹೊಡ್ದು ಅಂತ ಕಾರಣ ಬೇಕಲ್ಲ ನಮ್ಕ. ಅವನೇನು ತಪ್ಪು ಮಾಡವನೆ? ಸುಮ್ಮನೆ ಅವನು ಯಾಕೆ ಹೊಡ್ದ? ಕಾರಣ ತಿಳ್ಕೊಬೇಕು. ಏ ಸ್ನೇಹ, ತಾತನೇನು ಹೇಳೋದು? ನಾನೇ ಹೇಳ್ತಾ ಇದ್ದೀನಿ. ನಡೀರಿ ಕಂಪ್ಲೇಂಟ್ ಕೊಡೋಣ. ಹೋಗಿ ಕಂಪ್ಲೇಂಟ್ ಕೊಡೋಣ ನಡಿ, ಅವರೇ ಹುಡ್ತಾರೆ. ಅತ್ತೆ, ನಿನ್ನ ಕಾಲ್ಗಾದ್ರೂ ಬೀಳ್ತೀನಿ, ನೀನು ಸುಮ್ಮನೆ ಇರತ್ತೆ. ಲೇ ಕುಂಬಳಕಾಯಿ ಕಳ್ಳ ಅಂತಂದ್ರೆ ನೀನು ಯಾಕೆ ಎಗಲ್ ಮುಟ್ಕೊಂಡು ನೋಡ್ತೀಯಾ? ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಯಾಕೆ ಬೇಡ ಅಂತ ಇದೆಯಾ? ಸುಮ್ಮನೆ ಇರೇ. ನಿನ್ಗೆ ಯಾಕೆ ಹೊಟ್ಟೆ ಗುರಿ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಡಿ ಮನೆ ಹತ್ರಕ್ಕೆ ನಡಿ. ನಾನೇ ಹೇಳ್ತೀನಿ ನಡಿ ನಿಮ್ಮ ತಾತನ್ಗ ಕಂಪ್ಲೇಂಟ್ ಕೊಡಬೇಕು ಅಂತ. ಮಲ್ಲೇಶಿ, ದಾರಿ ಬಿಡು ಅವಳ್ಕ. ಬೇರೆಯವ್ರ ಹೆಂಡತಿ ಹತ್ರ ಏನು ನಿಂದು? ಬಿಡೋ ದಾರಿ. ನಡಿಯಮ್ಮ ನಡಿ. ಅವ್ನು ಯಾರ ಹತ್ರ ಮಾತಾಡಲ್ಲ, ನಡಿ. ನೋಡ್ದಲ್ಲ ಸಾಕು. ಅದ್ಯಾವ ನೋಡಿದ್ನೋ ಯಾಕೆ ಹೊಡೆದ್ನೋ ಕಾರಣ ತಿಳ್ಕೊಬೇಕು. ಇದೇನು ಚಿಕ್ಕಪ್ಪ ಹಿಂಗಾಗೋಯ್ತು? ಅಯ್ಯೋ ಬಿಡು, ನಮ್ಗೇನು ಪೊಲೀಸ್ ಸ್ಟೇಷನ್ ಹೊಸ್ತಾ? ಹೋಗೋದೆಷ್ಟೊತ್ತು ಬರೋದೆಷ್ಟೊತ್ತು? ಬಿಡು. ನನ್ಗತ್ತಿ ಚಿಕ್ಕಪ್ಪ, ನಿಮ್ಗೇನೋ ರೂಢಿ ಐತೆ. ಓದ್ತಿರೋ ಬರ್ತೀರ ನಾನು? ಅವ್ರು ನನ್ನೇ ತಾನೇ ಕೇಳೋದು. ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ನಿನ್ನ ಹೆಸರು ಬಾಯ್ಬಿಟ್ರೆ ತಾನೇ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬರೋದವರು. ಸುಮ್ಮನೆ ಇದ್ಬಿಡು. ನನ್ನ ಮಗಳಿಗೆ ಸುಮ್ಮನೆ ಯಾವಾಗಲೂ ಹಿಂಸೆ ಕೊಡ್ತಾ ಇದ್ನೋ ಅದಕ್ಕೆ ನಾನು ಹೊಡೆದ್ನಿ ಅಂತ ಹೇಳ್ತೀನಿ. ಸುಮ್ಮನೆ ಇರು ನೀನು, ಭಯ ಪಡಬೇಡ. ಬೇಡ, ಆ ಹುಡುಗನು ಬಂದರೆ ಅವ್ರ ಅಮ್ಮನ ಎಲ್ಲವಳೆ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡು. ನಾನು ಅದೇ ಹೋಟ್ಲಾಗೆ ಇರ್ತೀನಿ. ಸರಿ ಚಿಕ್ಕಪ್ಪ, ಆಯಿತು. ಆದಷ್ಟು ನಾನು ಕಂಪ್ಲೇಂಟ್ ಕೊಡ್ತಿದ್ದಂಗೆ ನೋಡ್ಕೊಂತೀನಿ. ಕೊಟ್ಟರೆ ಕೊಡಲಿ ಬಿಡು, ನೀನೇನು ಭಯ ಪಡಬೇಡ. ಸರಿ ಚಿಕ್ಕಪ್ಪ, ನೀನು ಇಲ್ಲಿಂದ ಹೋಗು ಚಿಕ್ಕಪ್ಪ. ಫೋನಾಗೆ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಏನಕ್ಕೆ ಬರೋಕೆ ಹೋಗಿದ್ದೀವಿ ನೀನು? ಸುಮ್ಮನೆ ಇವನು ಹೆಂಗವನು ಹಂಗೆ ನೋಡ್ಕೊಂಡು ನೀನು ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಲ್ಲಿ ಇಷ್ಟು ರಾಮಾಯಣ ಆತೈತೆ ಅಂತ ನಮ್ಗೇನು ಗೊತ್ತು? ಈ ಸ್ನೇಹ ಈಗಲೂ ಬಂದು ರಾಮಾಯಣ ಮಾಡಿ ಕೂಲ್ಸಿದ್ಲಲ್ಲ. ಹೋಗಿ ಚಿಕ್ಕಪ್ಪ ನೀನು. ಸರಿ, ಹುಷಾರು. ಸರಿ. ಯಾಳಾದವಳು ಸ್ನೇಹ ಬಂದು ಎಲ್ಲ ಕೆಡಿಸ್ಬಿಟ್ಲು. ಎಂಥ ಕೆಲಸ ಆಯ್ತು ನೋಡಿ. ಏನಕ್ಕಾದ್ರೂ ಬಂದ್ಲು. ಯಮನ್ ಬಂದು ನೋಡಿಲ್ಲ ಅಂತಂದ್ರೆ ನನ್ನ ಗಂಡಕ್ಕೆ ಮೇಲೆ ಆತಾರಿ ನಾ. ಓ ವಿಹಾನು ಬಪ್ಪ. ಬಂದವಳಪ್ಪ, ಬಂದವಳೆ. ಆಯ್ತು, ತಿನ್ಕ ಬಂದೆ. ಎಲ್ಲಿ ಯಾರು ಇಲ್ಲ ಮನೆಗೆ? ಪಿಳಿ ಪಾಪನಾ? ಓ, ಯಾವಾಗ ಬಂದಪ್ಪ? ಸಂಜಯ್ ಇವಾಗ ಬಂದೆ ಅತ್ತೆ. ಚೆನ್ನಾಗಿದ್ದೀರೇನಪ್ಪ? ಹ್ಞೂ, ನಾವೆಲ್ಲ ಚೆನ್ನಾಗಿದ್ದೀರತ್ತೆ. ನೀವು ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀರಪ್ಪ. ಓಹೋ, ನೋಡ್ತಾ ಇವನು ಮಾಮ ಅಂತ ಇರೋದು. ಹ್ಞೂ, ಅವ್ರ ಅಕ್ಕನ್ನು ಕೇಳ್ತಾವನೆ, ಬೋತ್ ತಿನ್ನು ಅಂತ ಹೇಳ್ತಾವನೆ. ಓ, ಎಷ್ಟು ಒಳ್ಳೆ ಬುದ್ಧಿನಪ್ಪ ನಮ್ಮ ಮಗುಗ. ಎತ್ತದಪ್ಪ ಸ್ನೇಹ. ಅದೇ ಅವ್ರ ಚಿಕ್ಕಪ್ಪನ ಹುಷಾರಿಲ್ಲಲ್ಲ, ಮಾತಾಡ್ಸ್ಕೊಂಬರ್ಕೋಲ್ಲತ್ತೆ.
ಪುನಪ್ಪ ಆಕ್ಸಿಡೆಂಟ್ ಆಗ್ಬಿಟ್ಟದೆ ಪಾಪ ಶಿವನ್ಗ. ಅಯ್ಯೋ ಅತ್ತೆ, ಅದು ಆಕ್ಸಿಡೆಂಟ್ ಅಲ್ಲ ಅತ್ತೆ. ಅದೇನಪ್ಪ ಹಂಗೆ ಹೇಳ್ತಿದ್ಯಾ? ಆಕ್ಸಿಡೆಂಟ್ ಅಲ್ಲ ಅವ್ನಿಗೆ ಹಾಕಿದ್ದು. ಇಲ್ಲ ಅತ್ತೆ, ನಾನು ಓದ್ತಾ ಇದ್ದೆ, ಅರ್ಜೆಂಟ್ ಕೆಲಸ ಇತ್ತು, ಯಾರೋ ಬಂದು ಹೊಡೆದ್ಬಿಟ್ರತ್ತೆ ಪಾಪ. ಅಯ್ಯೋ ಭಗವಂತ, ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಹಾಂ, ಯಾರು ಹೊತ್ತಿದ್ದು? ಯಾರೋ ನಂಗೆ ಗೊತ್ತಿಲ್ಲ ಅತ್ತೆ. ನೋಡತ್ತೆ, ಶಿವನ್ನ ಹೊಡೆದಿದ್ದಂತೆ ಯಾರೋ. ಆಕ್ಸಿಡೆಂಟ್ ಅಲ್ಲಂತೆ, ನಮ್ಮ ಹಳ್ಳಿ ನೋಡಿದಂತೆ. ಹೌದೇನಪ್ಪ ಸಂಜಯ್? ಹ್ಞೂ ಅಜ್ಜಿ, ತಾತನ ಏನು ಹೇಳ್ತಾನಂತ ಕೇಳೋಣ ಅಂತ ಬಂದೆ, ಕಂಪ್ಲೇಂಟ್ ಕೊಡೋಣ ಅಂತ. ನಾನೇ ನೋಡಿದ್ದು. ಅಯ್ಯೋ, ಯಾಕೇನು ಬಂದಿತ್ತಪ್ಪ ಪಾಪ? ಯಾರನ್ನ ಆ ಫ್ಯಾಕ್ಟ್ರಿಗಳರು ದೇಶ ಗೀಶ ಇಟ್ಕೊಂಡಿದ್ರು ಏನು ಕತೆನೋ. ಆ ಫ್ಯಾಕ್ಟ್ರಿ ನಡೆಸ್ತಾನಲ್ಲ, ಆ ಎದುರುಗಡೆ ಫ್ಯಾಕ್ಟ್ರಿ ಬರೋಂಗೆ ಮೊನ್ನೆ ಒಂದ್ಕಿತ ಇಬ್ಬರನ್ನೂ ಹೊಡೆದ್ಬಿಟ್ಟಿದ್ರು. ಹೌದಾ? ಅದೇ ಕಂಪ್ಲೇಂಟ್ ಕೊಟ್ಟರೆ ಗೊತ್ತಾಗ್ತೈತಲ್ಲತ್ತೆ ಯಾಕೆ ಏನು ಅಂತ. ಹ್ಞೂ, ಅದೇ ಹಂಗೆ ಮಾಡ್ರಪ್ಪ, ಒಂದು ಕಂಪ್ಲೇಂಟ್ ಕೊಡ್ರಿ. ಯಾಕಂತಂದರೆ ನಮ್ಮನೆಗೂ ಬಂದು ಹುಡುಗರೆಲ್ಲನೂ ಎಷ್ಟೊತ್ತಂಗಂದ್ರೆ ಅಷ್ಟೊತ್ತಂಗೆ ಓಡಾಡ್ತಾ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು? ಹ್ಞೂ ಅತ್ತೆ, ಒಂದು ಕಂಪ್ಲೇಂಟ್ ಕೊಡಲಿ, ಸುಮ್ಮನೆ ಇರತ್ತೆ. ಮಾವನು ಸಂಜೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಲಿ. ಸ್ನೇಹ ಇನ್ನೂ ಬಂದಿಲ್ಲೇನಪ್ಪ? ಇಲ್ಲ ಬಂದಿಲ್ಲ ಅಜ್ಜಿ. ಏನೋ ಹೋಗಪ್ಪ, ಇವಾಗಿನ ಕಾಲದಾಗ ಯಾರು ನಂಬಬೇಕು ಯಾರು ಬಿಡಬೇಕು ಒಂದು ತಿಳಿತಾ ಇಲ್ಲ. ಅಲ್ಲ ನೋಡುತ್ತೆ ಅಮ್ಮ, ಎತ್ತೆ ಹೋಗಿದ್ದೆ? ಅಯ್ಯ, ಚಿಕ್ಕಪ್ಪ ನೋಡಕ್ ಹೋಗಿದ್ನೆ. ಅವನು ಮಲ್ಲೇಶನು ಅಲ್ಲೇ ಬಿದ್ದಿದ್ನಮ್ಮ. ಅವನೇನಕ್ಕೆ ಬಂದವನೇ? ಏನೋ ಚಿಕ್ಕಪ್ಪನ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ನೋಡ್ಕೊಂಡು ಹೋಗಿ ಬಂದವನಂತೆ. ಹ್ಞೂ, ಮಾತಾಡ್ಸ್ಬೇಡ ನೀನು, ಮಕ್ಕ ತುಂಬ ಹೋಗಿತ್ತು ಅಂತ. ನಾನೇನು ಮಾತಾಡ್ತೀನಿ ಅವನ್ನ ನಾನೇನು ಕಮ್ಮ ಮಾತಾಡ್ತೀನಿ? ಇವಳು ಸಂಧ್ಯಾ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ಸ್ನೇಹ. ಹ್ಞೂ, ಅದು ಆಕ್ಸಿಡೆಂಟ್ ಆಗಿರೋದು, ಅದನ್ನೆಲ್ಲ ಯಾಕೆ ಅಷ್ಟು ದೊಡ್ಡ ರಾಮಾಯಣ ಮತ್ತೆ ಅಂತ ಹೇಳ್ತಾಳಲ್ಲಮ್ಮ ಇವಳು. ಇಲ್ಲ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ತಾತನ ಬರಲಿ, ತಾತನ ಕೇಳ್ಬಿಟ್ಟು ಕೊಡೋಣ ಅಂತ ಅನ್ಕೊಂತ ಇದ್ದೀರಿ. ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರೆ ನೀವು. ಸ್ನೇಹ ಈ ಸುಪ್ನಾತಿ ಅನ್ಕೋ ಬರ್ತಾ ಇರೋದು. ಮೊನ್ನೆ ಎಲ್ಲ ಊಟ ಕಳ್ಸಿದ್ದೀನಿ, ತಿರ್ಗಾ ಬರ್ತಾವಳು ನಮ್ಮ ಮನೆಗ. ಸ್ನೇಹ, ಅದು ಆಕ್ಸಿಡೆಂಟು. ಸುಮ್ಮನೆ ನಿಂಗೆ ಕಂಪ್ಲೇಂಟ್ ಕೊಟ್ಟು ಅದು ಇದು ರಾಮಾಯಣ ಮಾಡಿಸ್ಬೇಡಮ್ಮ. ನಿಮ್ಮ ಚಿಕ್ಕಪ್ಪನಿಗೆ ಇವಾಗ ಹೆವಿ ಟೆನ್ಷನ್ ಆಗಿ ಹಂಗೆ ಆಗ್ಬಿಟ್ಟದೆ. ತಿರ್ಗಾ ಇಲ್ದಿದ್ದೆಲ್ಲ ಟೆನ್ಷನ್ ಕೊಡ್ಬೇಡ ನೀನು. ಅಯ್ಯೋ ಆಂಟಿ, ಚೆನ್ನಾಗಿ ಹೇಳ್ತೀರಲ್ಲ ನೀವು. ಹಾಂ, ಒಂದು ಕಂಪ್ಲೇಂಟ್ ಕೊಡಬೇಕು ಯಾವುದಕ್ಕೂ. ನಾನು ನೋಡಿರೋದು ಆಂಟಿ, ನಾನು ಸಾಕ್ಷಿ ಹೇಳ್ತೀನಿ. ಇವಾಗ ಪ್ರಾಣಕ್ಕೇನು ತೊಂದರೆ ಆಗಿಲ್ಲಲ್ಲ, ಏನಕ್ಕೆ ಇವಾಗ ನೀವೆಲ್ಲ ಇಷ್ಟು ತೊಂದರೆ ತಗೊಂತಾ ಇರೋದು? ನನ್ನ ಗಂಡನ ನಾನು ಚೆನ್ನಾಗಿ ನೋಡ್ಕೊತೀನಿ. ಇವತ್ತು ನಿನ್ನ ಗಂಡ ನೋಡಿದ್ರು, ನಾಳೆ ಇನ್ನೊಬ್ಬರು ನೋಡಿತಾರೆ. ಯಾಕೆ ಬೇಕು? ಯಾಕೆ ಹೊಡೆದ್ನು? ಕಾರಣ ಬೇಕಲ್ಲ, ನಮ್ಗೆ ಕಾರಣ ಬೇಕಲ್ಲ ಕಂಪ್ಲೇಂಟ್ ಕೊಡೋದೆ. ನಾವೇ ಕೊಡಿಸ್ತೀರಿ ಮುಂದೆ ನಿಂತ್ಕೊಂಡು. ಅತ್ತೆ, ನಿನ್ಗೇನೇನೋ ಗೊತ್ತಾ? ನೀನು ಬಾಯಿ ಮುಚ್ಕೊಂಡಿರು. ನೀನು ಬಾಯಿ ಮುಚ್ಕೊಂಡಿರೆ ನನ್ನ ಮನೆ ಒಳಗೆ ಬಾ ಅಂತ ಕೂಗ್ದವ್ರು ಯಾರೇ? ನಿನ್ನ ಯಾರು ಕೂಗ್ದವ್ರು? ನಿನ್ನ ಹತ್ರ ಏನು ಮಾತು? ನನ್ನ ಮಾವನ ಹತ್ರ ಮಾತಾಡ್ತೀನಿ. ಮಾತಾಡ ನಿಮ್ಮ ಮಾವನ ಹತ್ರನೇ. ನಿಮ್ಮ ಮಾವನಿದ್ದಾಗೆ ಬರೋದು, ಇವಾಗ ಯಾಕೆ ಬಂದಿದ್ಯಾ ನೀನು? ಅಲ್ಲ ಸಂಧ್ಯಾ ಆಂಟಿ, ನೀನು ಯಾಕೆ ಹಿಂಗಾಡ್ತಾ ಇದೆಯಾ? ನಾವು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಎದುರು ಮುಟ್ಕೊಂಡು ನೋಡ್ಕೊಂಡಿರುತ್ತೆ. ಹಂಗಾಯ್ತು, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಆವಾಗಿಂದ ಬೇಡ ಅಂತ ಇದೆಯಲ್ಲ. ನೋಡಪ್ಪ ಸಂಜಯ್, ಯಾರ ಮಾತು ಕೇಳಬೇಡ ನೀನು. ಕಂಪ್ಲೇಂಟ್ ಕೊಡು ಅಷ್ಟೇ. ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿರೋದು, ನೀವ್ಯಾಕೆ ಹುಟ್ಟು ಬೀಳ್ತಾ ಇದ್ದೀರಾ? ಹಾಂ, ಅವನ್ನ ಸಾಕಿ ದೊಡ್ಡದು ಮಾಡಿರೋದು ನಾವು. ಅವ್ನು ದೊಡ್ಡವನಾಗಿರೋದು ನೀನು ಬಂದಿಲ್ಲ ಅಲ್ಲಾಡ್ತಾ ಇರೋದು. ನನ್ನ ಗಂಡು ಅಂತ ಹೇಳ್ಕೊತಾ ಇರೋದು. ಏನು ಅವನೇನೋ ಗಾಳಿ ಬೆಳಕೇನು ಬೆಳೆದಿಲ್ಲ. ನಾವು ಸಾಕಿರೋದಕ್ಕೆ ಅವ್ನು ದೊಡ್ಡವನಾಗಿರೋದು. ಮುಚ್ಕೊಂಡು ನಿಂತಲ್ಲೇ, ನನ್ನ ಹತ್ರ ಮಾತಾಡೋಕೆ ಬರಬೇಡ ನೀನು. ಆಗಿದ್ದಾಯ್ತು, ಆಗಿರೋದು ಆಕ್ಸಿಡೆಂಟು. ನೀವು ಯಾವುದು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ಅಷ್ಟೇ. ಮುಂದುವರಿಯುವುದು